ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಹಿನ್ನೆಲೆ ಮತ್ತೆ ಮೂರನೇ ಬಾರಿಗೆ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಮಾಡಿರುವಂತದ್ದು. ಏಕಾಏಕಿ 900 ಅಂದ್ರೆ 993 ರುಪೀಸ್ಗೆ ಒಂದು ಜಾಸ್ತಿಯನ್ನ ಮಾಡಿರುವಂತದ್ದು. ಕಳೆದ 3 ತಿಂಗಳಲ್ಲಿ 3 ಬಾರಿಯಾಗಿ ಒಂದು ಗ್ಯಾಸ್ ಬೆಲೆ ಹೆಚ್ಚಿಗೆ ಆಗಿರುವಂತದ್ದು. ಸೊ ಈ ಬಗ್ಗೆ ಮಾತನಾಡಕ್ಕೆ ನಾನು ಇದೀಗ ಒಂದು ಹೋಟೆಲ್ ಬಳಿ ಇದ್ದೀನಿ. ಇದು ಮಲ್ಲೇಶ್ವರಂನ ಪ್ರತಿಷ್ಠಿತ ವೀಣಾ ಸ್ಟೋರ್ಸ್. ಇಲ್ಲಿ ಸಾಕಷ್ಟು ಜನ ಗ್ರಾಹಕರು ಬಂದು ಬೆಳಗ್ಗೆನೆ ಸಹ ತಿಂಡಿಯನ್ನು ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಇವತ್ತು ಗ್ಯಾಸ್ ಯಾಕಂದ್ರೆ 3 ತಿಂಗಳಲ್ಲಿ 3 ಬಾರಿ ಹೆಚ್ಚಾಗಿರುವಂತದ್ದು ಸಹ ಗ್ರಾಹಕರು ಸಹ ಬಂದಿರುವಂತದ್ದು. ಅದ್ರ ಜೊತೆಗೆ ಸಾಕಷ್ಟು ಜನ ಇಲ್ಲಿ ತಿಂಡಿ ಸಹ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನು ಸಹ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಜೊತೆಗೆ ಏನ್ ಹೇಳ್ತಾರೆ ಅಂದ್ರೆ ಸರ್, ಈಗ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿರುವಂತದ್ದು. ಸೊ ಏನ್ ಹೇಳ್ತೀರಾ ಸರ್? ಏನು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿದೆ. ಹೋಟ್ಲುಗಳಿಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ ಅನ್ಸುತ್ತೆ. ಆದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಎಲ್ರಿಗೂ ಒಳ್ಳೇದು. ಯಾಕಂದ್ರೆ ಹೋಟೆಲ್ಗೆ ತೊಂದರೆ ಆಗುತ್ತೆ, ಬಟ್ ಅದನ್ನ ಗ್ರಾಹಕರ ಮೇಲೆ ಹೊರೆ ಆಗ್ತಾರೆ. ಇಡ್ಲಿ ಜಾಸ್ತಿ ಆಗೋದು, ಕಾಫಿ ಟೀ ಜಾಸ್ತಿ ಆಗೋದು ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಇಂದ ಆಗ್ತಾ ಇರುವಂತದ್ದು. ಏನ್ ಹೇಳ್ತಾರೆ? ಅದೇ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಷ್ಟೇ. ಅವಾಗ ಇವ್ರಿಗೂ ಎಲ್ಲ ತೊಂದರೆ, ಆಮೇಲೆ ಇವ್ರಿಗೂ ಎಲ್ಲ ಸರಿ ಮಾಡ್ಬೋದು ಆ ಪ್ರಾಬ್ಲಮ್ ನ. ಆಮೇಲೆ ಜನಗಳಿಗೂ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ಆಗ್ಬೇಕಷ್ಟೇ. ಸುಮಾರು 3 ತಿಂಗಳಿಂದ ಗ್ಯಾಸ್ ಬೆಲೆ ನೋಡ್ತಾ ಇದ್ದೀರಾ, ಮತ್ತೆ ಸಿಗ್ತಾನೂ ಇಲ್ಲ ಹೋಟೆಲ್ಗಳಿಗೆಲ್ಲ. ಸೊ ತಿಂಡಿಗಳಿಗೂ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಕ್ಕೂ ಮತ್ತೆ ಹೋಟೆಲ್ ತಿನ್ನೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ರೇಟ್ ಜಾಸ್ತಿ ಕೊಡ್ಬೇಕಾಗುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಕೆಲವು ಸೆಲೆಕ್ಟೆಡ್ ಹೋಟೆಲ್ಸ್ ಅಲ್ಲಿ ಬಂತು ನಾವು ರೇಟ್ ಜಾಸ್ತಿ ಇದ್ರು ತಿಂತೀವಿ. ಸೆಲೆಕ್ಟೆಡ್ ಹೋಟೆಲ್ಸ್ ಅಲ್ಲಿ ನಮ್ಗೆ ಇದು ಇಷ್ಟ ಆಗುತ್ತೆ, ಇಲ್ಲಿ ಬರ್ತೀವಿ. ಯಾಕಂದ್ರೆ ಈಗ 3 ತಿಂಗಳಿಂದನೂ ಸಹ ಏನು ಮತ್ತೆ ಬೆಲೆ ಜಾಸ್ತಿ ಆಗಿಲ್ಲ. ಈಗ 5 ಸ್ಟೇಟ್ಸ್ ಎಲೆಕ್ಷನ್ ಮುಗೀತು. ಇವಾಗ ಕೇಂದ್ರ ಸರ್ಕಾರ ರೇಟ್ ಜಾಸ್ತಿ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಜನರ ಗ್ರಾಹಕರಿಗೂ ಮತ್ತೆ ಹೋಟೆಲ್ಗಳು ಸಹ ಜಾಸ್ತಿ ಹೊರೆ ಬೀಳುತ್ತೆ ಇದು. ಅದಂತೂ ಆಗ್ತಾ ಇದೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ. ಬಟ್ ಆದ್ರೂ ಎಲ್ಲೂ ಕ್ರೌಡ್ ನಿಂತಿಲ್ಲ, ಎಲ್ಲಾ ಕಡೆಗೂ ಬರ್ತಾ ಇದಾರೆ ಜನ. ಕಡಿಮೆ ಬೆಲೆ ಆಗ್ಬೇಕಂತೀರಾ? ಕಡಿಮೆ ಬೆಲೆ ಆಗ್ಲೇಬೇಕು, ನೋಡೋಣ ಆದಷ್ಟು ಬೇಗ ಆಗ್ಬೇಕು. ಒಬ್ಬರ ಗ್ರಾಹಕರ ಮಾತಾಗುವಂತದ್ದು. ಮತ್ತೊಬ್ರು ಮೇಡಮ್ ಸಹ ಇದೆ, ಅವ್ರನ್ನು ಮಾತಾಡಿಸ್ತೀನಿ. ಮೇಡಮ್, ಗ್ಯಾಸ್ ಕಮರ್ಷಿಯಲ್ ಜಾಸ್ತಿ ಆಗಿರುವಂತದ್ದು. ಸೊ ಇದು ಇಲ್ಲಿನ ಮಾತುಗಳಾಗಿರುವಂತದ್ದು. ಮತ್ತೊಬ್ರು ಗ್ರಾಹಕರು ಇಲ್ಲಿ ಇದ್ದಾರೆ, ಸೊ ಅವ್ರನ್ನು ಸಹ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಜಾಸ್ತಿ ರೇಟ್ ಆಗಿರುವಂತದ್ದು, ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿರುವಂತದ್ದು. ಸೊ ತಿಂಡಿ ತಿನ್ನಕ್ಕೆ ಸಹ ಬರ್ತಾ ಇರ್ತಾರೆ, ಅವ್ರನ್ನು ಸಹ ಕೇಳ್ತೀನಿ. ಮೇಡಮ್, ಕಮರ್ಷಿಯಲ್ ಮತ್ತೆ ಜಾಸ್ತಿ ಇದಾಗಿರುವಂತದ್ದು ಏನ್ ಹೇಳ್ತೀರಾ ನೀವು? ಮಾತಾಡಿ, ಎಷ್ಟು ಪರವಾಗಿಲ್ಲ ಸರ್. ಈಗ ಕಮರ್ಷಿಯಲ್ ಸಿಲಿಂಡರ್ದು 993 ರುಪೀಸ್ ಜಾಸ್ತಿ ಆಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡಿದೆ. ಸೊ ಇದರಿಂದ ಗ್ರಾಹಕರಿಗೆ ಹೋಟೆಲ್ ಅಲ್ಲಿ ತಿಂಡಿ ಕಾಫಿ ಟೀ ಎಲ್ಲ ಮತ್ತೆ ಜಾಸ್ತಿ ಆಗುತ್ತೆ. ಏನ್ ಹೇಳ್ತೀರಾ ನೀವು? ಪ್ರೈಸ್ ಜಾಸ್ತಿ ಆಯ್ತು. ಸ್ವಲ್ಪ ಜಾಸ್ತಿ ಆಯ್ತು ಸರ್, ಒಣ್ಣು ಮಾಡ ಮುಡಿயாது. ಜಸ್ಟ್ ಮ್ಯಾನೇಜಿಂಗ್. ಡಿಮಾಂಡ್ ಜಾಸ್ತಿ ಡಿಲೇ ಆಯ್ತೆ ಅಷ್ಟೇ ಸರ್. ಇನ್ನಷ್ಟು ಗ್ರಾಹಕರು ಈ ಕಡೆ ಇದ್ದಾರೆ, ಅವ್ರನ್ನು ಸಹ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ಜಾಸ್ತಿ ಪ್ರೈಸ್ ಆಗ್ತಾ ಇರೋದ್ರಿಂದ ಗ್ರಾಹಕರಿಗೂ ಸಹ ತೊಂದರೆ ಆಗ್ತಾ ಇರುವಂತದ್ದು. ಮೇಡಮ್, ಒಂದು ಸೆಕೆಂಡ್ ಸರ್. ಈಗ ಮೇಡಮ್, ಕಮರ್ಷಿಯಲ್ ಸಿಲಿಂಡರ್ದು ರೇಟ್ ಜಾಸ್ತಿ ಆಗಿರುತ್ತೆ, ಏನ್ ಹೇಳ್ತೀರಾ? ಏನು ಮಾಡಕ್ಕಾಗಲ್ಲ, ಮತ್ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾಕಂದ್ರೆ ಪದೇ ಪದೇ ಈ ರೀತಿ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಹೋಟೆಲ್ ಅಲ್ಲಿ ಕಾಫಿ ಟೀ ತಿಂಡಿ ಎಲ್ಲ ಜಾಸ್ತಿ ರೇಟ್ ಮಾಡ್ತಾರೆ. ಸೊ ಜನರಿಗೂ ಸಹ ಮಿಡ್ಲ್ ಇದಾಗಿರೋದು ತೊಂದರೆ ಆಗುತ್ತೆ. ನೀವು ಹೆಂಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಮತ್ ರೈಸ್ ಆಗಿರ್ತೈತೆ, ನಾವು ಹಾಗೆ ಕೊಡ್ಬೇಕಷ್ಟೇ. ಅದೇನ್ ತೊಂದ್ರೆ ಇಲ್ಲ. ರೇಟ್ ಮತ್ತೆ ಆಟೋಮೆಟಿಕ್ ಜಾಸ್ತಿ ಮಾಡ್ತಾರಲ್ಲ ಟಿಫನ್ ಇಂದು, ನಾವ್ ಅರ್ಥ ಮಾಡ್ಕೋಬೇಕು. ನಾರ್ಮಲ್ ಹೌಸ್ದು ಯಾವ್ದು ರೇಟ್ ಜಾಸ್ತಿ ಇಲ್ಲ, ಕಮರ್ಷಿಯಲ್ ಮಾತ್ರ ರೇಟ್ ಜಾಸ್ತಿ. ಹಂಗೇನಿಲ್ಲ ಅನ್ಸುತ್ತೆ. 900 ರುಪೀಸ್ ಜಾಸ್ತಿ ಮಾಡಿದೆ ಕೇಂದ್ರ ಸರ್ಕಾರ. ಪರವಾಗಿಲ್ಲ, ಕೊಡ್ಬೋದು ನಮ್ಮ ಅನಿಸಿಕೆ. ಸೊ ಇದಿಷ್ಟು ಇಲ್ಲಿನ ಗ್ರಾಹಕರ ಮಾತಾಗಿರುವಂತದ್ದು. ಮತ್ತೊಬ್ರು ಗ್ರಾಹಕ ಸಹ ತಿಂಡಿಯನ್ನ ಮಾಡ್ತಾ ಇದ್ದಾರೆ, ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ಕಮರ್ಷಿಯಲ್ ಸಿಲಿಂಡರ್ದು ರೇಟ್ ಜಾಸ್ತಿ ಆಗಿರುವಂತದ್ದು ಇವತ್ತು ಕೇಂದ್ರ ಸರ್ಕಾರ ಮತ್ತೆ ರೇಟ್ ಜಾಸ್ತಿ ಮಾಡಿದೆ, ಏನ್ ಹೇಳ್ತೀರಾ? ಸರ್, ಇದು ಬಹಳ ಮೋಸ ಆಗ್ತಾ ಇದೆ ಸರ್. ಕೇಂದ್ರ ಸರ್ಕಾರ ಇದು ಬೇಕು ಅಂತೆಲ್ಲ ಎಲ್ಲಾನು ಈಗ ಏರಿಕೆ ಮಾಡ್ತಾ ಇದೆ. ಟ್ಯಾಕ್ಸ್, GST ಮತ್ತೆ ಎಲ್ಲ ಗ್ಯಾಸ್ ಸಿಲಿಂಡರ್ ಮತ್ತೆ ಆಟೋಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಟ್ಯಾಕ್ಸಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ಫುಲ್ ತೊಂದರೆ ಆಗ್ತಾ ಇದೆ ಸರ್. ಇದು ಕೇಂದ್ರ ಸರ್ಕಾರ ತಕ್ಷಣ ಇದನ್ನ ಏನ್ ಮಾಡ್ಬೇಕಂದ್ರೆ ಎಲ್ಲ ಔಟ್ ಆಫ್ ಕಂಟ್ರಿಯಿಂದ ತರಿಸ್ಬಿಟ್ಟು ಸಾರ್ವಜನಿಕ ಅನುಕೂಲ ಮಾಡೋ ಅಂತ ಕೆಲಸ ಆಗ್ಬೇಕು ಸರ್. ಇಲ್ಲಾಂದ್ರೆ ಬಹಳ ತೊಂದರೆ ಆಗುತ್ತೆ, ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ ಸರ್. 5 ರಾಜ್ಯಗಳ ಎಲೆಕ್ಷನ್ ಇತ್ತು, ಸೊ ಅವಾಗ ಏನು ಮಾಡಿಲ್ಲ, ಮತ್ತೆ ಅದಕ್ಕೆ ಮುಂಚೆ ಮಾಡಿಲ್ಲ. ಈಗ 5 ರಾಜ್ಯಗಳ ಎಲೆಕ್ಷನ್ ಮುಗ್ದು ಈಗ ಕೇಂದ್ರ ಸರ್ಕಾರ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಗ್ರಾಹಕರಿಗೆ ಬರೆ ಆಗುತ್ತಂತದ್ದು. ಸರ್, ಗ್ರಾಹಕರಿಗೆ ತುಂಬಾ ಬರೆ ಆಗ್ತಾ ಇದೆ ಸರ್ ಅದು. ಯಾಕೆಂದ್ರೆ ಇವತ್ತು ಮೋದಿ ಸರ್ಕಾರದಲ್ಲಿ ಬರೇನೆ ಜಾಸ್ತಿ ಆಗ್ತಾ ಇದೆ. ಸುಮ್ನೆ ನಾವು ಏನು ಅಭಿವೃದ್ಧಿ ಮಾಡ್ತೀವಿ ಅಂತ ಈಗ BJP ಸರ್ಕಾರ ಅಧಿಕಾರಕ್ಕೆ ಬಂತು, ಆದ್ರೆ ಏನೂ ಮಾಡ್ತಾ ಇಲ್ಲ. ಗ್ರಾಹಕರಿಗೆ ತುಂಬಾ ಹೊರೆ ಆಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಈ ಗ್ರಾಹಕರು ಸಾರ್ವಜನಿಕರೆಲ್ಲ ಎಚ್ಚೆತ್ಕೊಂಡು ಮುಂದಿನಲ್ಲಿ ಯಾವ ಅಭಿವೃದ್ಧಿ ಕೆಲಸ ಮಾಡ್ತಾರೋ ಆ ಪಕ್ಷಕ್ಕೆ ಮತ ಹಾಕ್ಬೇಕಂತ ನಾನು ಕೇಳ್ಕೊಂತೀನಿ.
ಸರ್ ಈಗ ಗ್ಯಾಸ್ ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆದ್ರೆ ಹೋಟೆಲ್ ಆಟೋಮೆಟಿಕ್ ಕಾಫಿ ಟೀ ತಿಂಡಿ ಹಾಲು ರೇಟು ಮತ್ತೆ ತಿಂಡಿನೂ ಜಾಸ್ತಿ ಆಗುತ್ತೆ. ಹೆಂಗೆ ನಿಮ್ಗೆ ತಿನ್ನಕ್ಕೆ ಹೋಟೆಲ್ ಬಂದು ತಿನ್ಬೇಕು ಅನ್ಸುತ್ತಾ ಅಥವಾ ಮನೇಲೆ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ? ಸರ್ ಖಂಡಿತವಾಗ್ಲೂ ಈಗ ಹೋಟ್ಲಲ್ಲಿ ತಿನ್ನೋದು ಬಹಳ ಕಷ್ಟ ಆಗ್ತಾ ಇದೆ ಸರ್. ಯಾಕೆ ಅಂದ್ರೆ ಈಗ ಮನೆಗೂ ಸಿಲಿಂಡರ್ ರೇಟು ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕರಾಗ್ಲಿ ಹೋಟ್ಲಲ್ಲಿ ಒಂದು ಈಗ ನಾರ್ಮಲ್ ಆಗಿ ತಿಂಡಿ ತಿನ್ಬೇಕಂದ್ರೆ 120-130 ರೂಪಾಯಿ ತಿಂಡಿಗೆ ಆಗ್ತಾ ಇದೆ. ಊಟಕ್ಕಂದ್ರೆ 105 ರೂಪಾಯಿ ಆಗ್ತಾ ಇದೆ ನಾರ್ಮಲ್ ಆಗಿ. ಈಗ ಆಟೋ ಟ್ಯಾಕ್ಸಿ ಡ್ರೈವರ್ಗಳಂತೂ 50-60 ರೂಪಾಯಿ ತಿಂಡಿ ತಿಂತಾ ಇದ್ರು. ಇವತ್ತು 100-120 ರೂಪಾಯಿಗೆ ತಿಂಡಿ ಹೊಟ್ಟೆ ತುಂಬಾನು ಸಿಗ್ತಾ ಇಲ್ಲ. ಹಾಗಾಗಿ ಯಾಕೆ ಕೇಳಿದ್ರೆ ಈಗ ಸಿಲಿಂಡರ್ ಜಾಸ್ತಿ ಆಗಿದೆ ಅಂತಾರೆ. ಏನ್ ಮಾಡೋದು, ಬಹಳ ಕಷ್ಟ ಆಗ್ತಾ ಇದೆ ಸರ್. ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ಸರ್. ಸರ್ಕಾರಕ್ಕೆ ಏನಾದ್ರು ಮನವಿ ಮಾಡ್ಕೊಂಡ್ರೆ ಏನಾದ್ರು ಬೇಗ ಕಡಿಮೆ ಮಾಡಬೇಕು ಅಂತ? ಖಂಡಿತವಾಗ್ಲೂ ಈ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ, ಸಾರ್ವಜನಿಕರಿಗೆ, ನಾಗರಿಕರಿಗೆ, ಗ್ರಾಹಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದನ್ನ ನೀವು ಎಲ್ಲಿ ಯಾವ ತರ ನೀವು ಸರಬರಾಜು ಮಾಡಿ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ತಿರೋ ಅಷ್ಟು ನೀವು ಇದಾಗುತ್ತೆ. ಬಿಟ್ರೆ ಇದರಲ್ಲಿ ಯಾವುದೇ ತರ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಸರ್. ಖಂಡಿತವಾಗ್ಲೂ ಸರ್. ಓಕೆ. ಇದಿಷ್ಟು ಇಲ್ಲಿನ ಗ್ರಾಹಕರ ಮಾತಾಗಿರುವಂತದ್ದು. ಅಂದ್ರೆ ಕೆಲವೊಬ್ರು ಏನಿಲ್ಲ, ಏನ್ ಮಾಡಕ್ಕಾಗಲ್ಲ, ದುಡ್ಡು ಜಾಸ್ತಿ ಆದ್ರೂ ಸಹ ನಾವು ಬಂದು ಇಲ್ಲಿ ತಿಂತೀವಿ ಅನ್ನೋ ಮಾತು ಹೇಳ್ತಾರೆ. ಮತ್ತೊಬ್ರು ಸಹ ಇಲ್ಲಿ ಏನು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಏನು ಕಡಿಮೆ ಬೆಲೆಗೆ ಒಂದು ಸಿಲಿಂಡರ್ ಕೊಡಬೇಕು ಮತ್ತೆ ರೇಟ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು. ಕೇಂದ್ರ ಸರ್ಕಾರ ಏನು ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯನ್ನ ಹೆಚ್ಚು ಮಾಡಿರುವಂತದ್ದು. ಕಳೆದ 3 ತಿಂಗಳಲ್ಲಿ 3 ಬಾರಿ ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆನ ಹೆಚ್ಚು ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಕ್ಕೆ ಒಂದಷ್ಟು ಜನ ಗ್ರಾಹಕರು ಸಹ ಇಲ್ಲಿ ಇರುವಂತದ್ದು. ಹೋಟೆಲ್ಗಳಲ್ಲಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಒಂದು ಉಡುಪಿ ಹೋಟೆಲ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಗ್ರಾಹಕರು ಸಹ ಇದಾರೆ. ಅವ್ರನ್ನು ಮಾತಾಡಿಸ್ವಿ, ನೋಡ್ಬೇಕು ಏನ್ ಹೇಳ್ತಾರೆ. ಸರ್, ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಬೆಲೆ ಜಾಸ್ತಿ ಆಗಿರುವಂತದ್ದು, 900 ರೂಪಾಯಿ ಆಗಿರುವಂತದ್ದು, ಏನ್ ಹೇಳ್ತೀರಾ ಸರ್? ನಾವು ಅದ್ರ ಬಗ್ಗೆ ಏನ್ ಹೇಳಲ್ಲ ಸರ್. ಹೋಟೆಲ್ಗಳಲ್ಲಿ ಈಗ ಆಟೋಮೆಟಿಕ್ ಆಗಿ ಟೀ ಕಾಫಿ ತಿಂಡಿ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದು ಹೊರೆ ಆಗುತ್ತೆ, ಗ್ರಾಹಕರಿಗೂ ಹೊರೆ ಆಗುತ್ತೆ, ಹೋಟೆಲ್ ಅವ್ರಿಗೂ ಹೊರೆ ಹೇಳ್ತಾರೆ. ಏನ್ ಹೇಳ್ತೀರಾ? ಎಲ್ರಿಗೂ ಹೊರೇನೆ, ಅದು ನಮಗೂ ಹೊರೇನೆ, ಅವ್ರಿಗೂ ಹೊರೇನೆ. ಈಗ ಅವ್ರೇನ್ ಮಾಡವ್ರೆ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಕಂಪ್ಲೀಟ್ ಆಗಿ ನಮ್ಗೆ ಗೊತ್ತಿಲ್ಲ ಎಷ್ಟು ಸಿಲಿಂಡರ್ ಎಷ್ಟು ರೇಟ್ ಮಾಡ್ತಾರೆ ಅಂತ. ಇವ್ರು ಮಾಡೋದು ರೇಟ್ ಎಕ್ಕಿಸ್ಬಿಟ್ಟು 993 ರೂಪಾಯಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕಮರ್ಷಿಯಲ್. ಅಲ್ಲ, ಬಟ್ ಇವರು ರೇಟೇ ಕಮ್ಮಿ ಮಾಡಿಲ್ವಲ್ಲ. ಪೂರಿ ಇಲ್ಲ, ಏನ್ ಮಾಡೋದು? ಗ್ಯಾಸ್ ಇಲ್ಲ ಅಂತ ಇಲ್ಲಿ ಬೇಕಾಗಿದ್ದ ಐಟಮ್ ಇವರು ಮಾಡಲ್ಲ. ಸರ್, ಈಗ ಡೊಮೆಸ್ಟಿಕ್ ಏನ್ ರೇಟ್ ಜಾಸ್ತಿ ಆಗಿಲ್ಲ, ಆಗಿರುವಂತದ್ದು ಕಮರ್ಷಿಯಲ್ 999 ಇಲ್ಲ. ಈಗ ಬೆಳಗ್ಗೆ ರಾತ್ರಿ ಆಗಿರುವಂತದ್ದು 993 ರೂಪಾಯಿ ಮಾಡಿದ್ದಾರೆ ಕಮರ್ಷಿಯಲ್. ಸೊ ಇದರಿಂದ ಗ್ರಾಹಕರಿಗೆ ಟೀ ಕಾಫಿ ತಿಂಡಿ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ, ಊಟದ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ ಗ್ರಾಹಕರಿಗೆ? ಹೋಟೆಲ್ ಬರ್ಬೇಕು ಅನ್ಸುತ್ತಾ ಅಥವಾ ಮನೆಯಲ್ಲ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ? ಎಲ್ಲ ಮನೆಯಲ್ಲೇ ಮಾಡ್ಬೇಕು ಅಂತ ಅನಿಸುತ್ತೆ. ಬಟ್ ಕೆಲಸ ಎಲ್ಲ ಕಾರಣದಿಂದ ಅನಿವಾರ್ಯ ಕಾರಣಕ್ಕೆ ಹೋಟೆಲ್ಗೆ ಬರೋದಷ್ಟೇ. ಅವ್ರು ಅದನ್ನೇ ನೆಪಾಗಿ ಇಟ್ಕೊಂಡು ಸುಲಿಗೆ ಮಾಡ್ತಾರೆ ಹೋಟ್ಲವರು. 5 ರೂಪಾಯಿ ಗ್ಯಾಸ್ ಜಾಸ್ತಿ ಆದರೆ 50 ರೂಪಾಯಿ ತಿಂಡಿ ರೇಟ್ ಜಾಸ್ತಿ ಮಾಡ್ತಾರೆ. ಅದೆಲ್ಲ ಕಡೆ ಇದ್ದಿದ್ದೇನೆ ಬಿಸ್ನೆಸ್ ಅಂದ್ರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಬೇಕಾದ್ರೆ ನಾವು ತಿನ್ಬೇಕು, ಬೇಕಂದ್ರೆ ತಿನ್ಲೇಬೇಕು ಅಷ್ಟೇ. ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕು ಅಷ್ಟೇ. ಅದೇ ಫ್ರೀ ಆಗಿದ್ರೆ ಯಾವ್ದು ಕೆಲಸ ಕಾರ್ಯ ಇಲ್ಲಾರು ಮಾಡ್ಕೋಬಹುದು. ಏನಾದ್ರು ಕೆಲಸ ಕಾರ್ಯ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ, ಮನೇಲಿ ಅಡುಗೆ ಮಾಡ್ಕೊಂಡು ಟೈಮ್ ಇಲ್ಲ ಅಂದಾಗ ಹೋಟ್ಲಿಗೆ ಬರಲೇಬೇಕು. ಅವ್ರು ಹೇಳಿದ ಬೆಲೆ ಕೊಡ್ಲೇಬೇಕು. ಏನು ಮಾಡಕ್ಕೆ. ಈಗ 5 ರಾಜ್ಯಗಳ ಎಲೆಕ್ಷನ್ ಇತ್ತು, ಸೊ ಅವಾಗ ರೇಟ್ ಜಾಸ್ತಿ ಮಾಡಿಲ್ಲ. ಈಗ ಎಲೆಕ್ಷನ್ ಎಲ್ಲ ಮುಗ್ದೋಗಿದೆ. ಈಗ ಕೇಂದ್ರ ಸರ್ಕಾರ ರೇಟ್ ಜಾಸ್ತಿ ಮಾಡಿದೆ. ಏನ್ ಅನ್ಸುತ್ತೆ ನಿಮ್ಗೆ? ಅದು ಮಾಮೂಲಿ ಎಲ್ಲಾ ಪಕ್ಷಗಳು ಮಾಡೋ ಕೆಲಸ ಅದೇನೆ. ಎಲೆಕ್ಷನ್ಗಿನ ಮುಂಚೆ ಏನು ಎಲ್ಲ ಜನಗಳು ಒಳ್ಳೇದೇ ಹೇಳೋದು. ಎಲೆಕ್ಷನ್ ಮುಗಿದ ರಾತ್ರಿ ಸಾಯಂಕಾಲ 5 ಗಂಟೆ 5:30 ಮೇಲೆ ಎಲ್ಲ ರೇಟ್ ಜಾಸ್ತಿ ಮಾಡೇ ಮಾಡ್ತಾರೆ. ಜನ ಬುದ್ಧಿವಂತರಾಗಂಟ ಇದು ಮಾಮೂಲಿ ಇದ್ದಿದ್ದೆ. ಪೊಲಿಟಿಷಿಯನ್ ಅವರು ಗೊತ್ತು ಎಲ್ಲೆಲ್ಲಿ ವೀಕ್ ಪಾಯಿಂಟ್ ಐತೆ, ಎಲ್ಲಿ ಹಿಡಿಬೇಕು ಅಂತ. ಎಲೆಕ್ಷನ್ ಟೈಮ್ ಕರೆಕ್ಟ್ ಆಗಿ ನೋಡಿ ಎಲ್ಲ ಸರಿ ಹೋಗ್ಬಿಡ್ಬೋದು. ಜನ ಆಬ್ಸೆಂಟ್ ಮೈಂಡ್. ಇವತ್ತೇನೈತಿ ಇವತ್ತು, ನಾಳೆ ಎಲ್ಲ ಮರ್ತೋಗಿರ್ತಾರೆ. ನಾಳೆ ಮಾಮೂಲಿನೇ. ಜನಗಳದು ತಪ್ಪು ಮೇನ್ ಪ್ರಾಬ್ಲಮ್. ಏನು ಹೊಸದ್ ಬಂದಾಗ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಅದಕ್ಕೆ ಎಡಿಟ್ ಆಗ್ತದೆ. ಆಟೋಮೆಟಿಕ್ ಆಗಿ ಇವ್ರಿಗೂ ಗೊತ್ತು, ಡೈವರ್ಟ್ ಬೇರೆ ಕಡೆ ಮಾಡ್ಬಿಡ್ತಾರೆ. ಇದನ್ನ ಮರ್ತೋಯ್ತಾರೆ ಜನ, ತಿರ್ಗಿ ಅದ್ರ ಹಿಂದೆ ಬಿದ್ದಿರ್ತಾರೆ. ಏನು ಮಾಡಕ್ ಆಗೋಯ್ತು ಅಂದ್ರೆ ಅದು ಮಾರೇ ದಿವಸಕ್ಕೆ ಬೆಲೆ ಜಾಸ್ತಿ ಆಗೋದಕ್ಕೆ ನಾವು ರೆಡಿ ಇರ್ಬೇಕು ಅಷ್ಟೇ. ಅದು ಮಾಮೂಲಿ. ಅದು ರಾಜಕಾರಣಿಗಳು ಲಕ್ಷಣನೇ. ಅದು ಎಲೆಕ್ಷನ್ ಮುಂಚೆ ಬೆಟ್ಟ ಇದು ತೋರಿಸ್ತಾರೆ, ಆಕಾಶ ತೋರಿಸ್ತಾರೆ, ಆಮೇಲೆ ಪಾತಾಳ ಕಳಿಸ್ತಾರೆ. ಮತ್ತೆ ಮತ್ತೊಬ್ರು ಆಟೋ ಚಾಲಕರಿದ್ದಾರೆ, ಅವ್ರನ್ನು ಮಾತಾಡಿಸ್ತೀನಿ. ಸರ್, ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರುವಂತದ್ದು, ಹೋಟೆಲ್ಗಳಲ್ಲಿ ಇನ್ನು ಟೀ ಕಾಫಿ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಏನ್ ಹೇಳ್ತೀರಾ ನೀವು? ಸರ್, ಅದೇ ಇವಾಗ ಏನಂದ್ರೆ ಸರ್, ಈಗೆಲ್ಲ ಸಿಲಿಂಡರ್ ಪ್ರೈಸ್ ಜಾಸ್ತಿ ಸಿಗದ್ರಿಂದ ಹೋಟೆಲ್ ಪ್ರೈಸ್ ಎಲ್ಲ ಸಾಮಾನ್ಯ ಜನಗಳಿಗೆ ಏನೇ ಆದ್ರೂ
ಒಂದೇನೇ ಊಟ ಮಾಡ್ಬೇಕಾದ್ರೆ ಟೀ ಕಾಫಿ ಕುಡಿಬೇಕಾದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಆಟೋ ಚಾಲಕರು ಅನ್ಸುತ್ತೆ, ಆಟೋ ಓಡಿಸ್ತೀರಾ, ಏನೇನು ಸರ್ ಆಟೋ ಓಡಿಸ್ತೀವಿ. ನಿಮ್ಗೆ ಯಾಕಂದ್ರೆ ಮಧ್ಯಾಹ್ನ ಹೊತ್ತು ಈಗ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇರೋದೇ ಕಡಿಮೆ ಸಿಗ್ತಾ ಇದೆ, ಅದರಲ್ಲಿ ಈಗ ಹೋಟೆಲ್ಗೆ ಬಂದು ಊಟ ಮಾಡ್ಬೇಕಂದ್ರೆ ಜಾಸ್ತಿ ಕೊಡ್ಬೇಕಾಗುತ್ತೆ. ನಿಮ್ಗೆ ಒಂದ್ ರೀತಿ ಏನನ್ಸುತ್ತೆ, ಹೊಟ್ಟೆ ಉರಿಯುತ್ತೆ ಇಷ್ಟು ರೇಟ್ ಕೊಡ್ಬೇಕಾದ್ರೆ? ಅಂದ್ರೆ 30 ರೂಪಾಯಿ ಆಗುತ್ತೆ ಕಾಫಿ ಟೀ ಎಲ್ಲ, ಏನ್ ಅನ್ಸುತ್ತೆ? ಕಾಫಿ ಟೀ ಕುಡಿಯೋದೇ ಬೇಡ ಅನ್ಸ್ಬಿಡುತ್ತೆ. ಹೌದು ಸರ್, ಒಂದೊಂದ್ ಟೈಮಲ್ಲಿ ಹಂಗ ಅನ್ಸುತ್ತೆ. ಏನ್ ಮಾಡ್ತೀರಾ, ಎಲ್ಲ ಪ್ರೈಸ್ ಎಲ್ಲ ಹೈಕ್ ಆಗಿದೆ ಅಂದ್ರೆ ಏನು ಮಾಡಕ್ಕಾಗಲ್ಲ. ಒಂದೊಂದ್ ಟೈಮಲ್ಲಿ ಹಂಗ ಅನ್ಸುತ್ತೆ. ಪ್ರೈಸ್ ಎಲ್ಲ ಹೈಕ್ ಆಗಿದೆ, ಮತ್ತೆ ಒಂದ್ ಸ್ವಲ್ಪ ಸಾಮಾನ್ಯ ಜನಗಳ ಜೀವನ ಮಾಡೋದೇ ಒಂದ್ ಸ್ವಲ್ಪ ತೊಂದರೆ ಆಗಿದೆ. ಆ ತರ ಪರಿಸ್ಥಿತಿ ಬಂದಿದೆ ಸರ್. ಇನ್ನೊಬ್ರು ಇಲ್ಲಿ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿರುವಂತದ್ದು 993 ರೂಪಾಯಿ ಆಗಿದೆ. ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ. ಟೀ ಕಾಫಿನೂ ರೇಟ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಎಲ್ಲ, ಏನ್ ಅನ್ಸುತ್ತೆ? ಏನ್ ಮಾಡಕ್ ಆಗೋದಿಲ್ಲ ಸರ್. ಬೇರೆ ದೇಶದಲ್ಲೆಲ್ಲ ಡಬಲ್ ಟ್ರಿಬಲ್ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಅದೇ ಇಲ್ಲಿ ಎಷ್ಟು ರೇಟ್ ಆದ್ರೂ ಬಂದು ಟೀ ಕಾಫಿ ಕುಡಿಲೇಬೇಕು, ಇದು ಜೀವನ ನಡೆಸಲೇಬೇಕು. ತಿನ್ಲೇಬೇಕು, ಮನುಷ್ಯ ಬದುಕ್ಬೇಕಾದ್ರೆ ತಿನ್ಲೇಬೇಕಲ್ವಾ. ತಿಂದಿದ್ರೆ ಕುಡಿದಿದ್ರೆ ಆಗದೇ ಇಲ್ವಲ್ಲ, ಮಾಡ್ಲೇಬೇಕು, ಮಾಡ್ತಾರೆ. ಅದೇ ಹೋಟೆಲ್ ಅಲ್ಲಿ ತಿಂಡಿ ಕಾಫಿ ಜಾಸ್ತಿ ರೇಟ್ ಆದ್ರೂ ಬಂದು ಮನೇಲಿ ಬಿಟ್ಟು ಇಲ್ಲಿ ತಿನ್ಲೇಬೇಕು ಅಂತೀರಾ, ಏನ ಸರ್? ಮನೆಯಲ್ಲಿ ತಿನ್ನಕ್ ಆಗದ್, ಡೈಲಿ ತಿನ್ನಕ್ ಆಗದಂತಲ್ಲ. ನಮ್ ಬೇರೆ ಹೊರಗಡೆ ಹೋಗೋ ಕೆಲ್ಸಗಳು ನಾವು ಮಧ್ಯಾಹ್ನ ಊಟಕ್ಕೊಂದ್ಸರಿ, ಸಾಯಂಕಾಲ ಟಿಫನ್ ಸ್ನಾಕ್ಸ್ ಕೊಂದ್ಸರಿ, ರಾತ್ರಿ ಊಟಕ್ಕೆ ಬರಕ್ಕಾಗಲ್ಲ. ಬೆಳಿಗ್ಗೆ ಊಟ ಮಾಡ್ಕೊಂಡು ಹೋದ್ರೆ ಮುಗೀತು ಅಷ್ಟೇ. ಆಮೇಲೆ ಮನೆ ಊಟಕ್ಕೆ ಬಂದ್ರೆ ಬರ್ತೀವಿ, ಎಲ್ಲಾದ್ರೂ ಮಾಡ್ಕೊತೀವಿ. ಅದಕ್ಕೋಸ್ಕರ ಅಲ್ಲಿ 5 ರೂಪಾಯಿ ಜಾಸ್ತಿ ಆಯ್ತು ಅಂದ್ಬಿಟ್ಟು ನಾನು 100 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡ್ ಬರಕ್ಕಾಗಲ್ವಲ್ಲ. ಟೈಮು, ಪೆಟ್ರೋಲು ಎಲ್ಲ ಎವ್ರಿಥಿಂಗ್ ಎಲ್ಲ ದುಡ್ಡು ಅದೇ ಅಲ್ವಾ. ಟೈಮ್ ವೇಸ್ಟ್ ಮಾಡಂಗಿಲ್ವಲ್ಲ, ಮಾಡ್ಲೇಬೇಕಾಗತ್ತೆ. ಎಲ್ರಿಗೂ ಆಗತ್ತೆ, ನಮಗೂ ಆಗತ್ತೆ. ಜಾಸ್ತಿ ಆಗತ್ತೆ, ತೊಂದರೆ ಆಗತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದಷ್ಟು ಕಂಟ್ರೋಲ್ ಮಾಡಿದ್ದಾರೆ ಇಷ್ಟ ತನಕನೂ. ಇನ್ನು ಮಾಡೋದಕ್ಕೆ ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಮಾಡ್ತಾರೆ. ಕಡಿಮೆ ಮಾಡ್ಬೇಕು ಅಂತ ಏನಾದ್ರು ಹೇಳ್ತೀರಾ? ಕಡಿಮೆ ಮಾಡ್ಬೇಕು ಅಂತ ಹೇಳಲ್ಲ ಸರ್. ಇವಾಗ ಬಿಟ್ಟಿ ಬಗ್ಗೆ ಕೊಟ್ಟೇನ್ ಮಾಡಿದ್ರು, ನಮ್ಗೆ ತರ ಹೊರಗೆ ಬಂತು. ಇವಾಗ ಕೊಟ್ಟರೆ ಮತ್ತೆ ನಮ್ಮ ಮೇಲೆ ಹಾಕ್ತಾರೆ. ಟ್ಯಾಕ್ಸ್ ಕಟ್ದಿರೋ ಆರಾಮಾಗಿರ್ತಾರೆ. ನಮ್ಮ ಹತ್ರ ಟ್ಯಾಕ್ಸ್ ಕಟ್ಟೋರು ನಾವು ದುಡ್ಡು ಕಟ್ಕೊಂಡು ನಾವೇ ಅನ್ಭವಿಸ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹೆಸರು ಸರ್? ಪ್ರಭುರಾಮ್. ಗ್ರಾಹಕರ ಮಾತಾಗಿರುವಂತದ್ದು. ಕೆಲವರು ಹೇಳ್ತಾ ಇದ್ದಾರೆ, ಆದ್ರೆ ನಾವು ರೇಟ್ ಜಾಸ್ತಿ ಆದ್ರೂ ಸಹ ಬಂದು ಟೀ ಕಾಫಿ ಕುಡಿಲೇಬೇಕು, ಏನ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕೆಲವರು ಇದನ್ನ ಹೊರೆ ಕಮ್ಮಿ ಆಗುತ್ತೆ, ಅದನ್ನ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಕಡಿಮೆ ಮಾಡಬೇಕು ಅನ್ನೋ ಮಾತನ್ನ ಇಲ್ಲಿ ಹೋಟೆಲ್ ಗ್ರಾಹಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.